ನಾವು ದೇವಸ್ಥಾನಗಳಿಗೆ ಹೋದಾಗ ದೇವರಿಗೆ ಬಗೆ ಬಗೆಯ ಹಾರಗಳನ್ನು ಅರ್ಪಿಸುವುದನ್ನು ನೋಡಿರುತ್ತೇವೆ. ಹೂವಿನ ಹಾರ, ತುಳಸಿ ಹಾರ, ವಡೆಯ ಹಾರ, ಹೀಗೆ ಪಲ ತರಹದ ಹಾರಗಳು. ಆದರೆ ಆಂಜನೇಯನಿಗೆ ಮಾತ್ರ ವಿಶೇಷವಾಗಿ ಹಸಿರು ವೀಳ್ಯದೆಲೆಗಳಿಂದ ಮಾಡಿದ ಒಂದು ಹಾರವನ್ನು ಅರ್ಪಿಸ್ತಾರೆ. ಅದರ ಹಿಂದಿನ ಕಥೆ ಏನಂತ ಗೊತ್ತಿದೆಯಾ? ಹಾಗಾದ್ರೆ ಬೇರೆಲ್ಲ ಹಾರಗಳಿದ್ರೂ ಆಂಜನೇಯನಿಗೆ ನಿರ್ದಿಷ್ಟವಾಗಿ ವೀಳ್ಯದೆಲೆಯ ಹಾರವನ್ನೇ ಯಾಕೆ ಅರ್ಪಿಸಲಾಗುತ್ತೆ? ಈ ಪವಿತ್ರ ಸಂಪ್ರದಾಯದ ಮೂಲ ಎಲ್ಲಿದೆ? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕ್ಕೂ ಮುಂಚೆ ವೀಳ್ಯದೆಲೆಗೆ ಅಷ್ಟೊಂದು ಮಹತ್ವ ಯಾಕೆ ಬಂತು ಅಂತ ನೋಡೋಣ ಬನ್ನಿ. ಮೊತ್ತಮೊದಲಿಗೆ ಈ ಸಾಮಾನ್ಯ ಎಲೆಯ ಹಿಂದಿರೋ ಪವಿತ್ರ ರಹಸ್ಯ ಏನು ಅಂತ ಅರಿಯೋಣ. ಗಮನಿಸಿ ನೋಡಿ, ಯಾವುದೇ ಶುಭ ಕಾರ್ಯ ಇರಲಿ, ಪೂಜೆ ಪುನಸ್ಕಾರ ಇರಲಿ, ವೀಳ್ಯದೆಲೆ ಇಲ್ಲದೆ ನಡೆಯೋದೇ ಇಲ್ಲ. ತೆಂಗಿನಕಾಯಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ವೀಳ್ಯದೆಲೆಗೂ ಇದೆ. ಅಂದ್ರೆ ಇದು ಕೇವಲ ಒಂದು ಎಲೆ ಅಲ್ಲ, ಇದೊಂದು ದೈವಿಕ ಸಂಕೇತ. ಅಷ್ಟಕ್ಕೂ ಈ ಎಲೆ ಯಾಕೆ ಇಷ್ಟ ಪವಿತ್ರ ಅಂದ್ರೆ, ಒಂದೇ ಎಲೆಯಲ್ಲಿ 3 ದೇವತೆಗಳು ನೆಲೆಸಿದ್ದಾರೆ ಅನ್ನೋದು ನಮ್ಮ ನಂಬಿಕೆ. ಎಲೆಯ ತುದಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ, ಮಧ್ಯಭಾಗದಲ್ಲಿ ವಿದ್ಯಾದೇವತೆ ಸರಸ್ವತಿ ಮತ್ತು ಕೆಳಭಾಗದಲ್ಲಿ ಗೌರಿದೇವಿ ವಾಸವಾಗಿರುತ್ತಾರೆ. ಅದಕ್ಕೆ ಇದು ಇಷ್ಟು ಶ್ರೇಷ್ಠ. ಸರಿ, ವೀಳ್ಯದೆಲೆಯ ಮಹತ್ವ ಗೊತ್ತಾಯ್ತು. ಈಗ ಆಂಜನೇಯನಿಗೂ ಈ ಎಲೆಗೂ ಏನು ಸಂಬಂಧ? ಇದರ ಹಿಂದಿರೋ ರಾಮಾಯಣದ ಆ ಸುಂದರ ಕಥೆಯನ್ನ ಕೇಳೋಣ ಬನ್ನಿ. ಈ ಕಥೆ ಶುರುವಾಗೋದು ಲಂಕೆಯಲ್ಲಿ. ರಾವಣ ಸೀತಾಮಾತೆಯನ್ನ ಅಪಹರಿಸಿ ಅಶೋಕವನದಲ್ಲಿ ಬಂಧಿಸಿಟ್ಟಿರ್ತಾನೆ. ಪಾಪ ಸೀತೆ ತನ್ನ ಪತಿ ಶ್ರೀರಾಮನನ್ನೇ ನೆನೆಸ್ಕೊಂಡು ಅಪಾರ ದುಃಖದಲ್ಲಿ ಮುಳುಗಿರ್ತಾಳೆ. ಇದೇ ಸಮಯದಲ್ಲಿ ಶ್ರೀರಾಮನ ಆಜ್ಞೆಯಂತೆ ಹನುಮಂತ ಸೀತಾದೇವಿಯನ್ನು ಹುಡುಕ್ಕೊಂಡು ಲಂಕೆಗೆ ಬರ್ತಾನೆ. ಅಲ್ಲಿ ಅಶೋಕವನದಲ್ಲಿ ಒಂದು ವೀಳ್ಯದೆಲೆ ತೋಟದಲ್ಲಿ ಸೀತೆ ರಾಮನನ್ನೇ ಧ್ಯಾನಿಸ್ತಾ ಕೂತಿರೋದನ್ನ ನೋಡ್ತಾನೆ. ಆಂಜನೇಯ, ತಾಯೇ, ನಾನು ರಾಮನ ದೂತ ಅಂತ ಹೇಳಿ ರಾಮ ಕೊಟ್ಟಿದ್ದ ಸಂದೇಶವನ್ನ ತಲುಪಿಸಿದಾಗ ಅಬ್ಬಾ, ಸೀತಾಮಾತೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಷ್ಟು ದಿನದ ದುಃಖವೆಲ್ಲ ಕ್ಷಣಾರ್ಧದಲ್ಲಿ ಮಾಯವಾಗಿಬಿಟ್ಟಿತ್ತು. ಆಗ ಆಂಜನೇಯ ಸೀತೆಯ ಪಾದಕ್ಕಿರುಗಿ ಆಶೀರ್ವಾದ ಬೇಡ್ತಾನೆ. ಕೃತಜ್ಞತೆಯಿಂದ ತುಂಬಿ ಹೋದ ಸೀತೆ ತನಗೆ ಏನ್ ಕೊಡೋದು ಅಂತ ತೋಚದೆ ತನ್ನ ಸುತ್ತಮುತ್ತ ಇದ್ದ ವೀಳ್ಯದೆಲೆಗಳನ್ನೇ ಕಿತ್ತು ಅದರಿಂದ ಒಂದು ಸುಂದರವಾದ ಹಾರ ಮಾಡಿ ಆಂಜನೇಯನಿಗೆ ಹಾಕ್ತಾಳೆ. ಅದೇ ಜಗತ್ತಿನಲ್ಲಿ ಆಂಜನೇಯನಿಗೆ ಅರ್ಪಿಸಿದ ಮೊದಲ ವೀಳ್ಯದೆಲೆಯ ಹಾರ. ಆ ಹಾರ ಅದು ಕೇವಲ ಎಲೆಗಳಿಂದ ಮಾಡಿದ ಹಾರ ಆಗಿರಲಿಲ್ಲ. ಅದು ಹನುಮಂತನ ನಿಷ್ಕಲ್ಮಶ ಸೇವೆಗೆ ಸೀತಾಮಾತೆ ಕೊಟ್ಟ ಗೌರವ, ಧನ್ಯವಾದ, ಎಲ್ಲಕ್ಕಿಂತ ಹೆಚ್ಚಾಗಿ ಪರಿಶುದ್ಧವಾದ ಆಶೀರ್ವಾದದ ಸಂಕೇತವಾಗಿತ್ತು. ಸರಿ, ಈ ಕತೆ ರಾಮಾಯಣ ಕಾಲದಲ್ಲಿ ನಡೀತು. ಹಾಗಾದ್ರೆ ಇವತ್ತಿನ ನಮ್ಮ ಆಚರಣೆಗೆ ಇದು ಹೇಗೆ ಸಂಬಂಧಪಟ್ಟಿದ್ದು? ಇದರ ಮಹತ್ವ ಇವತ್ತಿಗೂ ಏನಿದೆ? ನೋಡಿ, ಸೀತಾಮಾತೆಯೇ ಪ್ರೀತಿಯಿಂದ ಕೊಟ್ಟ ಆ ಹಾರ ಆಂಜನೇಯನಿಗೆ ಬಹಳ ಪ್ರಿಯವಾಯಿತು. ಅಂದಿನಿಂದ ತನ್ನ ಭಕ್ತರು ತನಗೆ ವೀಳ್ಯದೆಲೆ ಅರ್ಪಿಸಿದ್ರೆ ಅವನು ತುಂಬಾ ಸಂತೋಷಪಟ್ಟು ಹರಿಸ್ತಾನೆ ಅನ್ನೋ ನಂಬಿಕೆ ಬಂತು. ಅಂದ್ರೆ ನಾವು ಆಂಜನೇಯನಿಗೆ ವೀಳ್ಯದೆಲೆ ಹಾರ ಹಾಕಿದ್ರೆ ಆ ಭಕ್ತಿ ನೇರವಾಗಿ ಸೀತಾರಾಮರಿಗೂ ತಲುಪುತ್ತೆ ಅಂತ ಅರ್ಥ. ಅದರಲ್ಲೂ ವಿಶೇಷವಾಗಿ ಮಂಗಳವಾರದ ದಿನ ಹನುಮಂತನಿಗೆ ಈ ವೀಳ್ಯದೆಲೆ ಮಾಲೆ ಹಾಕಿದ್ರೆ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತಿ ಸಿಗತ್ತೆ. ಅಷ್ಟೇ ಅಲ್ಲ, ಮಾಟಾ ಮಂತ್ರದಂತಹ ಕೆಟ್ಟ ಪ್ರಭಾವಗಳಿಂದಾನೂ ರಕ್ಷಣೆ ಸಿಗತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ. ಇದು ಆಂಜನೇಯನ ಪೂಜೆ ವಿಷಯವಾಯಿತು. ಇದಲ್ಲದೆ ನಮ್ಮ ಸಂಸ್ಕೃತಿಯಲ್ಲಿ ವೀಳ್ಯದೆಲೆಗೆ ಇನ್ನೂ ಎಷ್ಟೊಂದು ಉಪಯೋಗಗಳಿವೆ ಗೊತ್ತಾ? ಯಾವುದೇ ಶುಭ ಸಮಾರಂಭಗಳಲ್ಲಿ ತಾಂಬೂಲ ಕೊಡೋಕೆ ಬೇಕೇ ಬೇಕು. ಲಕ್ಷ್ಮೀದೇವಿಯ ಕೃಪೆಗಾಗಿ ವೀಳ್ಯದೆಲೆ ದೀಪ ಹಚ್ತಾರೆ. ಅಷ್ಟೇ ಯಾಕೆ, ಇದರಲ್ಲಿ ಔಷಧೀಯ ಗುಣಗಳೂ ಇವೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಾವು ಇದರಿಂದ ಏನು ತಿಳ್ಕೊಳ್ಬೇಕು? ಮುಂದಿನ ಸಲ ಇದನ್ನ ನೆನ್ಪಿನಲ್ಲಿಡಿ. ಹಾಗಾಗಿ ಮುಂದಿನ ಬಾರಿ ಆಂಜನೇಯನಿಗೆ ಯಾರಾದರೂ ವೀಳ್ಯದೆಲೆ ಮಾಲೆ ಹಾಕೋದನ್ನ ನೋಡಿದ್ರೆ ಅಥವಾ ನಾವೇ ಹಾಕಿದ್ರೆ ಒಂದ್ಸಲ ನೆನ್ಪಿಸ್ಕೊಳ್ಳಿ, ಅದು ಕೇವಲ ಎಲೆಗಳ ಹಾರ ಅಲ್ಲ, ಅದು ರಾಮಾಯಣದ ಒಂದು ಪವಿತ್ರ ಕ್ಷಣದ ನೆನಪು. ನಮ್ಮ ಭಕ್ತಿ ಸೀತೆಗೂ ರಾಮನಿಗೂ ನೇರವಾಗಿ ತಲುಪುತ್ತೆ ಅನ್ನೋದನ್ನ ಮರಿಬೇಡಿ. ಹಾಗಿದ್ರೆ ಇದೇ ರೀತಿ ಮತ್ತಾವ ಪವಿತ್ರ ಸಂಪ್ರದಾಯನ ಹಿಂದಿನ ಕಥೆಯನ್ನ ನಾವು ತಿಳಿಯೋಣ. ಯೋಚನೆ ಮಾಡಿ.